ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಆ ದೇವಿಯ ಸಂದೇಶ ಏನಾಗಿದೆ, ಯಾವ ಮುನ್ಸೂಚನೆ ಇದೆ, ಇಲ್ಲಿಂದ 1 ವಾರಗಳ ಕಾಲ ದೇವಿಯ ಮುನ್ಸೂಚನೆ ಏನಿದೆ, ನೀವು ದೇವಿ ಆರಾಧಕರಾಗಿರಬಹುದು ಅಥವಾ ನಿಮ್ಮ ಕುಲ ದೇವಿ ಆಗಿರಬಹುದು, ನಿಮಗೆ ಯಾವ ಮುನ್ಸೂಚನೆ ಪ್ರಕೃತಿಯಿಂದ ದೇವಿಯಿಂದ ಬರ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ ಕೆಲ ಕಾರ್ಡ್ಸ್ಗಳನ್ನ ಇಡ್ತಾ ಹೋಗ್ತೀನಿ. ಆ ದೇವಿ ಹತ್ರ ಏನಾದರೂ ಒಂದು ವಿಚಾರವಾಗಿ ಬೇಡಿಕೊಂಡು ಅಥವಾ ಯಾವುದಾದ್ರೂ ಒಂದು ಸಂಕಲ್ಪಗಳನ್ನು ಮುಂದಿಟ್ಟು ನೀವು ಆ ದೇವಿಯ ಆರಾಧನೆ ಮಾಡ್ತಾಯಿದ್ರಿ, ಆ ದೇವಿಯ ಒಂದಷ್ಟು ಸೂಚನೆಗೋಸ್ಕರ ವೇಟ್ ಮಾಡ್ತಾಯಿದ್ದೀರಿ ಅಂದ್ಕೊಳ್ಳಿ. ಓಕೆನಾ? ಆ ದೇವಿಯ ಸಂದೇಶ ಏನಾಗಿದೆ ಆ ವಿಚಾರದಲ್ಲಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಡ್ತಾ ಹೋಗ್ತೀನಿ. ಅದರ ಮೇಲೆ ಯೂನಿವರ್ಸಲ್ ಕಾರ್ಡ್ಗಳನ್ನ ಇಡ್ತೀನಿ, ಹಾಗೆ ಕೆಲ ಟ್ಯಾರೋಟ್ ಕಾರ್ಡ್ಗಳನ್ನು ಇಡ್ತಾ ಹೋಗ್ತೀನಿ. ಯಾವ ಸೂಚನೆ ನಿಮಗೆ ಬಂದಿದೆ ಅಂತ ಹೇಳಿ. ಆ ದೇವಿಯ ಸಂದೇಶ ಏನಾಗಿದೆ, ಯಾವ ಮುನ್ಸೂಚನೆ ಇದೆ, ಯಾವೆಲ್ಲ ವಿಚಾರವಾಗಿ ನಿಮಗೆ ದೇವಿಯ ಅನುಗ್ರಹ ಇದೆಯಾ ಇಲ್ವಾ, ಅಥವಾ ಏನು ಬ್ಲಾಕೇಜಸ್ ಆಗಿದೆ, ಈ ಎಲ್ಲ ವಿಚಾರವಾಗಿ ಇವತ್ತಿನ ರೀಡಿಂಗಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದಷ್ಟು ಕಲರ್ಸ್ಗಳನ್ನ ನಾನು ಇಡ್ತಾ ಹೋಗ್ತೀನಿ. ಯಾವ ಕಲ್ಲರ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಯಾವ ಕಲರ್ ಇರುವಂತಹ ಲೀಫ್, ಆ ಲೀಫ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ನಿಮ್ಮ ಇಂಟ್ಯೂಷನ್ ಆಗಿರ್ಬೋದು, ಯಾವ ಕಲ್ಲರ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ಹೇಳುತ್ತೆ, ಆ ಕಲ್ಲರ್ ಇರುವಂತಹ ಲೀಫ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಐ ಹೋಪ್ ಯಾರು ಮೊದಲನೆಯ ಕಲರ್ ಗ್ರೀನ್ ಕಲರ್ನ ಚೂಸ್ ಮಾಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಇಲ್ಲಿ ರಿಲೀಸ್ ಅಂತ ಬರ್ತಾ ಇದೆ. ಇಲ್ಲಿ ರಿಲೀಸ್ ಅಂತ ಬರ್ತಾ ಇರುವ ಹಾಗೆ ಇಲ್ಲಿ ನೀವು ಏನೇ ಒಂದು ಸೋಂಬೇರಿತನ ಆಗಿರಬಹುದು, ಮಂಕತನ ಆಗಿರಬಹುದು, ದಯವಿಟ್ಟು ಅದರಿಂದ ನೀವು ದೂರ ಬರಬೇಕಾಗತ್ತೆ. ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಬಹಳಷ್ಟು ಹುಮ್ಮಸ್ಸುಗಳಿಂದ ನೀವು ಮುಂದಕ್ಕೆ ಹೋಗಿರ್ತೀರಿ, ಆ ಕೆಲಸಗಳು ಆಗ್ತಾ ಇರೋದಿಲ್ಲ. ಓಕೆ, ಸೊ ಹಾಗಾಗಿ ಆ ಕೆಲಸಗಳಿಂದ ನೀವೇನಿದೆಯಲ್ಲ ಆ ಬ್ಲಾಕೇಜಸ್ಸಿಂದ ನೀವು ಹೊರಗಡೆ ಬರಬೇಕಾಗತ್ತೆ. ಆ ಸೋಂಬೇರಿತನದಿಂದ ನೀವು ಹೊರಗಡೆ ಬರಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕಾರ್ಡ್ ಬಂದು ನಿಮಗೆ 3 ಆಫ್ ಪೆಂಟಿಕಲ್ಸ್ ಬಂದಿದೆ. 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನನ್ನ ಲೈಫಲ್ಲಿ ಎಲ್ಲ ದಾರಿಗಳು ಕ್ಲೋಸ್ ಆಗೋಯ್ತು, ಇನ್ನು ಮುಂದೆ ಯಾವ ದಾರಿನೂ ಕೂಡ ನನ್ನ ಜೀವನದಲ್ಲಿ ಇಲ್ಲ ಅನ್ನುವ ರೀತಿಯಲ್ಲಿ ನೀವು ಮುಂದೆ ಹೋಗ್ತಾ ಇದ್ದೀರಿ. ನನ್ನ ಲೈಫಲ್ಲಿ ಎಲ್ಲನೂ ಬ್ಲಾಕೇಜಸ್ ಆಯಿತು, ಇನ್ನು ನನಗೆ ಯಾವುದೇ ತರಹದ ದಾರಿನೇ ಇಲ್ಲ ನನ್ನ ಲೈಫಲ್ಲಿ ಅಂತ. ಓಕೆ, ಸೊ ಇಲ್ಲಿ ಒಂದು ಒಳ್ಳೆಯ ಆಪರ್ಚುನಿಟಿ, ಹೊಸದಾದಂತಹ ದಾರಿ, ಅವಕಾಶ ನಿಮಗೆ ಓಪನ್ ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಕೆಲವು ಬ್ಲಾಕೇಜಸ್ ಆಗಿದೆ ನಿಮ್ಮ ದೇಹದಲ್ಲಾಗಿರ್ಬೋದು, ಅಥವಾ ಯಾವುದಾದ್ರೂ ಪದೇ ಪದೇ ಮನುಷ್ಯನಿಗೆ ಕಷ್ಟದ ಮೇಲೆ ಕಷ್ಟ, ಅದನ್ನು ನೋಡ್ತಾ 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 ನಿಮ್ಗೆ ಒಂದಷ್ಟು ಬ್ಲಾಕೇಜಸ್ ಆಗಿದೆ. ಸೊ ಹಾಗಾಗಿ ನನಗೆ ಯಾವುದು ದಾರಿನೇ ಇಲ್ವೇನೋ ಅಂತ ಇಷ್ಟು ದಿನ ಕೂತಿದ್ರಲ್ಲ, ಒಂದು ಒಳ್ಳೆಯ ಹೊಸ ಆಪರ್ಚುನಿಟಿ ನಿಮ್ಮ ಲೈಫಲ್ಲಿ ಬರುವಂಥದ್ದಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಏನಾದರೂ ಬ್ಲಾಕ್ ಆಗಿದ್ದರೆ ಅದು ಕೂಡ ಒಂದು ಒಳ್ಳೆಯ ಅವಕಾಶಗಳು ಕೂಡ ಒದಗಿ ಬರುವಂತಹ ಸಾಧ್ಯತೆ ಇದೆ. ಆದರೆ ನೀವು ಏನು ಮಾಡಬೇಕಾಗತ್ತೆ, ಪ್ರತಿದಿನ ದೇವಿ ಆರಾಧನೆ ಮಾಡುವಂಥದ್ದು, ದೇವಿ ಅಂದರೆ ನೀವು ಒಂದು 5 ನಿಮಿಷ ನೀವು ಎದ್ದು ಕೂಡಲೇ ಮೆಡಿಟೇಷನ್ ಮಾಡುವಂಥದ್ದು, ನಿಮ್ಮ ಬ್ರೀತಿಂಗ್ ಕಡೆ ಗಮನ ಕೊಡುವಂಥದ್ದು, ಈ ರೀತಿ ಎಲ್ಲ ನೀವು ನೋಡ್ಕೊಳ್ಬೇಕಾಗತ್ತೆ. ಓಕೆ, ಇಲ್ಲಿ ನೆಕ್ಸ್ಟ್ ಕಾರ್ಡ್ ಬಂದು ಡೆವಿಲ್ ಬಂದಿದೆ. ನೀವೇನೇ ದೇವಿ ಆರಾಧನೆ ಮಾಡಿ, ನೀವೇನೇ ಮಾಡಿ, ಇಲ್ಲಿ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಯಾವುದೋ ಒಂದು ಕೆಟ್ಟ ಶಕ್ತಿಯಿಂದ ನೀವು ಮಂಕ್ ಆಗುವಂಥದ್ದು. ಇಯರ್ ಇಲ್ಲಿ ನಾನು ನಿಮಗೆ ಹೇಳಿದೆ, ಬಫೆಲೋ ಬಂದಿರೋದ್ರಿಂದ ಮಂಕ್ ಆಗುವಂಥದ್ದು, ಮುಂದೆ ಹೋಗದೇ ಇರುವಂಥದ್ದಾಗಿರ್ಬೋದು, ಆಲಸ್ಯತನ ಆಗಿರಬಹುದು, ಆ ನೆಗೆಟಿವ್ ಎನರ್ಜಿ ನಿಮ್ಮಲ್ಲಿದೆ. ಇಲ್ಲಿ ಡೆವಿಲ್ ಕಾರ್ಡ್ ಬಂದು ಮೇಜರ್ ಕಾರ್ಡ್ ನಾನು ನೋಡ್ತಾ ಇದ್ದೀನಿ.
ಮೈನರ್ ಕಾರ್ಡ್ ಆಗಿದ್ರೆ ನಾನು ಹೇಳ್ತಿದ್ದೆ ಇವತ್ತು ಬರುತ್ತೆ ಅದು ಹೋಗುತ್ತೆ ಅಂತ. ಮೇಜರ್ ಆಗಿ ನಿಮ್ಮ ಲೈಫಲ್ಲಿ ಯಾವುದು ನಿಮಗೆ ತಾಗದೆ ಇರೋದಕ್ಕೆ ಮುಖ್ಯ ಕಾರಣ ಏನಾಗಿದೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಆವರಿಸ್ಕೊಂಡಿರುವಂತಹ ಬ್ಲಾಕೇಜಸ್, ನೆಗೆಟಿವಿಟಿ. ಓಕೆ, ಕೆಟ್ಟ ಕಣ್ಗಳಿಂದ ನೀವು ಒಂದಷ್ಟು ಆ ಜಲಸಿಯಿಂದ ಆಗಿರಬಹುದು, ಜಲಸಿ ಪಡುವಂತಹ ಕಣ್ಗಳಿಂದ ನಿಮ್ಗೇನಾಗ್ತಾ ಇದೆ, ನಿಮ್ಮ ಆರ ಬಹಳಷ್ಟು ವೀಕ್ ಆಗಿದೆ, ನಿಮ್ಮ ಎನರ್ಜಿ ಡ್ರೈ ಆಗಿದೆ. ಓಕೆ, ಸುಸ್ತಾಗುವಂಥದ್ದು, ಕೂರುವಂಥದ್ದು, ಏನೂ ಆಗದೆ ಇರುವಂಥದ್ದು. ನಾವು ಯಾವುದೇ ಕಣ್ಗಳಿಂದ ತಪ್ಪಿಸ್ಕೊಳ್ಬೋದು. ಈ ಕೆಟ್ಟ ಕಣ್ಗಳಿಂದ ಇದೆಯಲ್ಲ, ಸಾಕಷ್ಟು ಹಿರಿಯರು ಹೇಳ್ತಾರಲ್ಲ, ಕಣ್ಣಿಗೆ ಕಲ್ಲೆ ಸಿಡಿಯತ್ತೆ ಅಂತ. ಇನ್ನು ಕಲ್ಲೆ ಸಿಡಿಯತ್ತೆ ಅಂದರೆ ನಾವು ಯಾವ ಲೆಕ್ಕ? ಸೊ ಹಾಗಾಗಿ ನಾವು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ದೇವಿ ಆರಾಧನೆ ಮಾಡ್ತಿರೋ ಅಥವಾ ಮೆಡಿಟೇಷನ್ ಮಾಡ್ತಿರೋ, ಧೂಪ ದೀಪಗಳನ್ನು ಇದು ಮಾಡ್ತಿರೋ, ಆದಷ್ಟು ಸ್ಪಿರಿಚುವಲ್ ಕಡೆಗೆ ನೀವು ಕನೆಕ್ಟ್ ಆಗ್ತಿರೋ, ಒಳ್ಳೆಯದನ್ನೇ ಬಯಸಿ. ಕೆಟ್ಟವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಅದಾಗಲಿ, ಅವ್ರು ಅದು ಮಾಡ್ತಿದ್ದಾರೆ ಇದು ಮಾಡ್ತಿದ್ದಾರೆ ಅಂತ ಹೇಳಿ ಮತ್ತಿನ್ನೆಲ್ಲೋ ಹೋಗೋದು, ಅದನ್ನೆಲ್ಲೋ ಮಾಡೋದು ದಯವಿಟ್ಟು ಬೇಡ. ನಿಮಗೆ ದೇವಿ ಆರಾಧನೆ ಮಾಡ್ತಿರೋದ್ರಿಂದ ಆಗಿರಬಹುದು, ದೇವಸ್ಥಾನಕ್ಕೆ ಹೋಗೋಕ್ಕೂ ಕೂಡ ಇತ್ತೀಚೆಗೆ ಆಗ್ತಾ ಇಲ್ಲ ನಿಮಗೆ. ಬಿಕಾಸ್ ಡೆವಿಲ್ ಕಾರ್ಡ್ ಇರೋದ್ರಿಂದ ನಿಮ್ಗೆ ಎಲ್ಲೂ ಮುಂದೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಆ ಸೋಂಬೇರಿತನ ಇದೆ. ಬಟ್ ನಿಮ್ಮ ಲೈಫಲ್ಲಿ ಆಪರ್ಚುನಿಟಿ ಒದಗಿ ಬರುತ್ತೆ. ದಯವಿಟ್ಟು ಈ ಬ್ಲಾಕೇಜಸ್ನ ತೆಗೆಯುವಂಥದ್ದು, ದೇವಿಯ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕುವಂಥದ್ದು, ಅರ್ಚನೆಗಳನ್ನು ಮಾಡಿಸೋದು, ಅರ್ಚನೆ ಮಾಡಿದ ಕುಂಕುಮನ ಹಚ್ಕೊಳ್ಳೋದು. ಓಕೆ, ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬ್ಲಾಕೇಜ್ ಓಪನ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಹೊಸ ಅವಕಾಶ ಒಂದು ಬರುವಂಥದ್ದಿದೆ. ಯಾರೆಲ್ಲ ಪಿಂಕ್ ಕಲರ್ ಇರುವಂತಹ ಲೀಫ್ನ ಚೂಸ್ ಮಾಡಿದ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಇಲ್ಲಿ ಹೋಮ್ ಬರ್ತಾ ಇದೆ. ಆದಷ್ಟು ಇಲ್ಲಿ ಕೆಲವರು ಮನೆನ ಡೆಕೋರೇಟ್ ಮಾಡ್ಕೊಳ್ಳುವಂಥದ್ದು, ಹಬ್ಬ ಪೂಜೆಗಳಿಗೆ ಇರಬಹುದು, ಮನೆನ ಕ್ಲೀನ್ ಮಾಡ್ಕೊಳ್ಳುವಂಥದ್ದು, ಮನೆನ ಒಂದಷ್ಟು ಫ್ರಾಗ್ರೆನ್ಸ್ ರೀತಿಯಲ್ಲಿ ಇಡುವಂಥದ್ದು ಕೂಡ ಈ ವೀಕಲ್ಲಿ ನಾನು ನೋಡ್ತಾ ಇದ್ದೀನಿ. ಮನೆನ ಒಂದಷ್ಟು ಮನೆಗೆ ದೈವ ಶಕ್ತಿ, ಇಲ್ಲಿ ಪರ್ಪಲ್ ಬಂದಿರೋದ್ರಿಂದ ಹುಡುಗಿ ಸ್ಪಿರಿಚುವಲ್ ಕಡೆಗೆ ಕನೆಕ್ಟ್ ಆಗಿದ್ದಾಳೆ. ಅಂದರೆ ಇಲ್ಲಿ ನಿಮ್ಮ ಮನೆಯಲ್ಲಿರುವ ಅಂತ ಹೆಣ್ಣುಮಕ್ಕಳು ಅಥವಾ ನೀವೇ ಆಗಿರ್ಬೋದು, ಹೆಣ್ಮಕ್ಳು ನೋಡ್ತಾ ಇದ್ರೆ ಒಂದಷ್ಟು ಸ್ಪಿರಿಚುವಲ್ ಕಡೆ ಭಗವಂತನ ಆಶೀರ್ವಾದ ನಿಮ್ಮ ಮನೆಯ ಮೇಲೆ ದೊರಕುವಂತಹ ಸಾಧ್ಯತೆ ಇದೆ. ಬಹಳಷ್ಟು ಬ್ಲಾಕೇಜಸ್ ಇನ್ನೊಂದು ಆಗಿತ್ತೋ ಏನೋ, ಮನೆಯನ್ನೆಲ್ಲ ಶುಚಿ ಮಾಡೋದ್ರಿಂದ, ಮನೆಯನ್ನೆಲ್ಲ ಕ್ಲೀನ್ ಮಾಡೋದ್ರಿಂದ ಆ ಬ್ಲಾಕೇಜಸ್ ಎಲ್ಲ ಹೊರಗಡೆ ಹೋಗುತ್ತೆ. ಉಪ್ಪು ನೀರಲ್ಲಿ ಒರೆಸೋದ್ರಿಂದ ಬ್ಲಾಕೇಜಸ್ ಎಲ್ಲ ಹೊರಗಡೆ ಹೋಗುವಂಥದ್ದು. ನಿಮ್ಮ ಮನೆಗೆ ದೈವಿಕ ಶಕ್ತಿ ಒಂದು ತುಂಬುವಂತಹ ಶಕ್ತಿ ಇದೆ, ಬರುವಂಥದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಓಕೆ, ಇಲ್ಲಿ ಮೂನ್ ಕಾರ್ಡ್ ಬಂದಿದೆ. ಆಗಾಗ ಒಂದಷ್ಟು ಮಂಕನ ರೀತಿಯಲ್ಲಿ ಕೂರುವಂಥದ್ದು, ಕೆಲವು ಸಲ ನಿಮ್ಮ ಫ್ಯಾಮಿಲಿಗಳಲ್ಲಿ ಯಾರಿಂದನೋ ಜಗಳಗಳು ಹೆಚ್ಚುವಂಥದ್ದು, ಈ ರೀತಿ ಆಗ್ತಾ ಇರುತ್ತೆ. ಮನಸ್ಸು ಕೂಡ ಚಂಚಲ ಆಗುವಂಥದ್ದು, ಸುಮ್ಮನೆ ಅಳು ಬರುವಂಥದ್ದು, ಸುಮ್ಮನೆ ದುಃಖ ಪಡ್ಕೊಳ್ಳುವಂಥದ್ದು, ಹಳೆಯ ವಿಚಾರನ ನೆನೆಸ್ಕೊಂಡು ಅದನ್ನು ದುಃಖ ಪಡ್ಕೊಳ್ಳುವಂಥದ್ದು. ಓಕೆ, ಸುಮ್ಮನೆ ನೀವೇ ದಿನಗಳನ್ನು ಹಾಳು ಮಾಡ್ಕೊಳ್ತೀರಿ. ಸೊ ಹಾಗಾಗಿ ಹಳೆ ವಿಚಾರನ ನೆನೆಸ್ಕೊಳ್ಳೋದು, ಆಂಗ್ಸೈಟಿ ಮಾಡ್ಕೊಳ್ಳೋದು, ಕೆಲವು ಸಲ ಭಯ ಆಗ್ತಾ ಇರುವಂಥದ್ದು, ಇದು ಎಲ್ಲನೂ ಕೂಡ ಒಂದಷ್ಟು ದಿವಸ ನೀವು ಹಳೆ ವಿಚಾರಗಳನ್ನು ಮರೀರಿ. ಹಳೇದನ್ನ ನೀವು ಸರಿ ಮಾಡೋದಕ್ಕಾಗೋದಿಲ್ಲಲ್ಲ. ಹಳೇದನ್ನ ನಾವು ಹೋಗೋದಕ್ಕಾಗತ್ತಾ? ಆ ದಿನಗಳಿಗೆ ಹೋಗೋಕ್ಕಾಗತ್ತಾ? ಹಳೇದನ್ನ ಪೇಜ್ ಟರ್ನ್ ಮಾಡಿ ಇದಾಗಿಲ್ಲ ಅದಾಗಿಲ್ಲ ಅಂತ ಅಳಿಸೋದಕ್ಕಂತೂ ಆಗೋದಿಲ್ಲ. ಆಗಿದೆ, ಆಗೋಯ್ತು. ಅದು ಯಾವುದೇ ನೋವಿರಲಿ ನಿಮ್ಮ ಲೈಫಲ್ಲಿ ಪದೇ ನೆನೆಸ್ಕೊಂಡು ಅಳೋದು, ಕರಿಯೋದು, ಈ ರೀತಿ ಎಲ್ಲ ಮಾಡಿದಾಗ ನಿಮ್ಮ ಎನರ್ಜಿನ ನೀವು ಹಾಳು ಮಾಡ್ಕೊಳ್ತೀರಿ. ಆಂಗ್ಸೈಟಿಗೆ ಹೋಗುವಂಥದ್ದು ಅದೇನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸಬ್ಕಾನ್ಷಿಯಸ್ಗೂ ಹೊಡ್ತಾ ಬೀಳತ್ತೆ. ನೀವು ಏನೇನು ಥಿಂಕ್ ಮಾಡ್ತಿರ್ತೀರಲ್ಲ, ಬರೀ ನೆಗೆಟಿವ್ ಥಿಂಕ್ ಮಾಡ್ತಾ ಇದ್ರೆ ನೆಗೆಟಿವೇ ನಿಮ್ಮ ಲೈಫಲ್ಲಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಹಳೆ ವಿಚಾರಗಳನ್ನು ಬಿಡಿ ಅಂತ ಹೇಳ್ಬೋದು. ಸೊ ಇಲ್ಲಿ ಟೆಂಪರೆನ್ಸ್ ಬಂದಿರೋದ್ರಿಂದ ಒಂದು ದೈವಿಕ ಶಕ್ತಿ ಇದೆ ನಿಮ್ಮ ಲೈಫಲ್ಲಿ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ನೀವು ಭಗವಂತನ ಆರಾಧನೆ ಮಾಡಬೇಕಾಗತ್ತೆ. ಟೆಂಪರೆನ್ಸ್ ಬಂದಿರೋದ್ರಿಂದ ಮೇಜರಾಗಿ ನಿಮಗೆ ಬೇಕಾಗಿರೋ ತಾಳ್ಮೆ ಅಂತ. ಓಕೆ, ಈ ಮೇಜರ್ ಕಾರ್ಡ್ನ ನಾನು ತೆಗ್ದೀನಿ ಅಂತ ಹೇಳಿದಾಗ ನಿಮಗೆ ಮೇಜರಾಗಿ ತಾಳ್ಮೆ ಬೇಕು. ಆ ತಾಳ್ಮೆನೇ ಇಲ್ಲ ನಿಮಗೆ. ನೀವು ಭಗವಂತನ ಆಶೀರ್ವಾದ ಇದೆ, ಅಷ್ಟಿಲ್ಲದೆ ಸ್ಪಿರಿಚುವಲ್ ಕಡೆ ಬಹಳಷ್ಟು ನಿಮ್ಮ ಮನೆ ಆಗಿರಬಹುದು, ಎಲ್ಲ ಆಗಿರ್ಬೋದು, ನೀವು ಬಹಳಷ್ಟು ಬೇಗ ನಿಮ್ಮಿಂದ ಒಂದು 4 ಜನಕ್ಕೆ ಒಳ್ಳೆಯದೇ ಆಗುತ್ತೆ. ಹೌ ಕ್ಯಾನ್ ಇಟ್ ಪಾಸಿಬಲ್ ಅಂತ ನೀವು ನೋಡೋಕೆ ಹೋದಾಗ
ನೀವು ನಿಮ್ಮ ಮನೆನ ಶುಚಿ ಮಾಡ್ಕೊಳ್ಳೋದು, ಪೂಜೆ ಮಾಡ್ಕೊಳ್ಳೋದು, ಒಳ್ಳೆ ಧ್ಯಾನ ಮಾಡ್ಕೊಳ್ಳೋದು, ಒಳ್ಳೊಳ್ಳೆದನ್ನು ಕೇಳೋದು, ನೋಡೋದು, ಈ ರೀತಿ ಎಲ್ಲ ಮಾಡ್ಕೊಂಡಾಗ ನಿಮ್ಮ ಸುತ್ತ ಇರೋ 4 ಜನಕ್ಕೂ ಒಳ್ಳೆಯದೇ ಆಗತ್ತೆ. ನೀವು ಪೂಜೆಗಳನ್ನು ಮಾಡ್ಕೊಂಡಾಗ ಅವ್ರಿಗೂ ಕೂಡ ಒಳ್ಳೆಯದೇ ಆಗತ್ತೆ. ಸೊ ಹಾಗಾಗಿ ತಾಳ್ಮೆಯಿಂದ ಇರಬೇಕಾಗತ್ತೆ. ಏನೇ ಒಂದು ಈಗಲೇ ಆಗ್ಬಿಡ್ಬೇಕು ಅಂತ ಹೇಳಿದ್ರೆ ಇಲ್ಲ, ಅದು ಭಗವಂತ ಮಾಡ್ತಿರೋದಲ್ವಾ. ಈಗಲೇ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲ, ಆಗಲ್ಲ. ನಮಗಿನ್ನೂ ಆಯುಷ್ ತುಂಬ ಜಾಸ್ತಿ ಇದೆ ರೀ. ಈಗಲೇ ಮಾಡೋದಕ್ಕಾಗಲ್ಲ. ಡೈಲಿ ಒಂದೊಂದು ಟಾಸ್ಕ್ ಬರುತ್ತೆ. ಆ ಟಾಸ್ಕ್ ಮುಗಿತಾ ಇದ್ದಂಗೆ ನಾವು ಅಂದ್ಕೊಂಡಿರೋದನ್ನ ನಮಗೆ ಗೊತ್ತಿಲ್ದಂಗೆ ಮಾಡ್ತಾ ಹೋಗೋದೇ ಭಗವಂತ. ಸೊ ಹಾಗಾಗಿ ತಾಳ್ಮೆಯಿಂದ ಕಾಯಬೇಕಾಗತ್ತೆ. ನಾವು ಸ್ಪಿರಿಚುವಲ್ ಕಡೆ ಕನೆಕ್ಟ್ ಆಗಬೇಕಾಗತ್ತೆ. ಸೊ ಯಾರೆಲ್ಲ 3ನೇಯ ಲೀಫ್, ಯೆಲ್ಲೋ ಲೀಫ್, ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಇಲ್ಲಿ ವೈಲ್ಡ್ ಬರ್ತಾ ಇದೆ. ಓಕೆ, ಇಲ್ಲಿ ಶಾಲೋ ಡ್ಯಾನ್ಸ್ ಬರ್ತಾ ಇದೆ. ಇಲ್ಲಿ ಒಂದಷ್ಟು ಮನಸ್ಸಿಗೆ ಸಮಾಧಾನ ಆಗುವಂಥದ್ದಾಗಿರಬಹುದು. ಓಕೆ, ಸಮಾಧಾನ ಆಗಿರಬಹುದು. ಒಂದಷ್ಟು ಆ್ಯಕ್ಟಿವ್, ಅಂದರೆ ಈ ವಾರ ಪೂರ್ತಿ ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದಷ್ಟು ಆ್ಯಕ್ಟಿವ್ ಆಗಿರುವಂಥದ್ದು, ಬೇಗ ಬೇಗ ಕೆಲಸ ಮುಗಿಸುವಂಥದ್ದು, ಬೇಗ ಬೇಗ ಬಹುಶಃ ಸೂರ್ಯ ನೆತ್ತಿಗೆ ಏರಿದಾಗ ನಾವು ಬೇಗ ಬೇಗ ಈ ಒಳ್ಳೊಳ್ಳೆ ಇಂಟ್ಯೂಷನ್ಸ್ಗಳನ್ನ ಬರ್ತಾ ಇರುವಂಥದ್ದು, ಒಳ್ಳೊಳ್ಳೆ ಐಡಿಯಾಸ್ಗಳು ಬರುವಂಥದ್ದು. ಈ ವೀಕ್ ಪೂರ್ತಿ ಒಂದಷ್ಟು ಎಂಜಾಯ್ಮೆಂಟಲ್ಲಿರುತ್ತೆ, ಹಾಗೆ ಬಹಳಷ್ಟು ಸಮಾಧಾನ ಇರುತ್ತೆ, ಖುಷಿಯ ವಾತಾವರಣ ನಿಮ್ಮ ಲೈಫಲ್ಲಿ ಬರುವಂಥದ್ದು ಇದೆ ಅಂತ ಹೇಳಿ ತೋರಿಸುತ್ತೆ. ಸೊ ಇಲ್ಲಿ 4 ಆಫ್ ಕಪ್ಸ್ ಬಂದಿರೋದ್ರಿಂದ ಇರೋದನ್ನು ಬಿಟ್ಟು ಇಲ್ಲದೆ ಇರೋದ ಕಡೆ ಗಮನ ಕೊಟ್ಟು ಭಗವಂತ ನಿಮಗೆ ಅಂತಲೇ ಯಾವುದೋ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲದನ್ನೂ ಕೊಟ್ಟಿದ್ದಾನೆ. ಬಟ್ ಆದರೆ ಇಲ್ಲಿ ಏನು ಆಗ್ತಾ ಇದೆ ಅಂತ ಹೇಳಿದ್ರೆ, ಅವ್ರ ಲೈಫ್ ಆಗಿದೆ, ನನ್ನ ಲೈಫ್ ಯಾಕೆ ಈಗಿಲ್ಲ, ಇವ್ರ ಲೈಫ್ ಹೀಗಿದೆ, ನನ್ನ ಲೈಫ್ ಯಾಕೆ ಹೀಗಿಲ್ಲ, ಕಂಪ್ಯಾರಿಸನ್ ತುಂಬ ಮಾಡ್ಕೊಳ್ಳುವಂಥದ್ದು. ಅದು ನಿಮಗೆ ಡಿಸಪಾಯಿಂಟ್ಮೆಂಟ್ ಕೊಡುತ್ತೆ. ಯಾವಾಗಲೂ ಅಷ್ಟೇ ನಾನು ಹಿಂಗೆ ಇರಬೇಕು, ಹಾಗೆ ಆಗಿಬಿಡುತ್ತೆ ಅಂತ ಹೇಳಿ ಓವರ್ ಕಾನ್ಫಿಡೆನ್ಸ್ ಇಟ್ಕೊಳ್ಳೋದು, ಬೇರೆಯವ್ರ ಮೇಲೆ ಓವರ್ ಕಾನ್ಫಿಡೆನ್ಸ್ ಇಟ್ಕೊಳ್ಳೋದು, ಅವ್ರು ನಾನು ಅಂದ್ಕೊಂಡಿರುವ ರೀತಿಯೇ ಇರ್ತಾರೆ ಅಂತ ಹೇಳ್ಕೊಳ್ಳೋದು, ಇದೆಲ್ಲ ನಿಮಗೆ ಡಿಸಪಾಯಿಂಟ್ಮೆಂಟ್ ತೊಗೊಳುತ್ತೆ. ಇದೇ ಸಮಯಕ್ಕೆ ನನಗೆ ಫೋನ್ ಬರ್ಬೋದು, ಯಾವುದೇ ಒಂದು ವಿಚಾರ ಆಗಿರಲಿ, ಫೋನ್ ಬರ್ಬೋದು, ಅವರು ನನ್ನನ್ನು ಇಷ್ಟೇ ನನ್ನನ್ನು ಬಹಳಷ್ಟು ಪ್ರೀತಿ ಮಾಡ್ತಾರೆ ಅನ್ನುವ ರೀತಿಯಲ್ಲಿ ನನ್ನನ್ನು ಇಷ್ಟೇ ಗೌರವಿಸ್ತಾರೆ ಅಂತ ಹೇಳಿ ನಿಮಗೆ ನೀವೇ ಅಪೇಕ್ಷೆ ಪಡ್ಕೊಳ್ಳೋದು ಬಹಳಷ್ಟು ತಪ್ಪು. ಅದು ಏನಾಗುತ್ತೆ, ನಿಮ್ಮ ನಿರೀಕ್ಷೆನ ಒಂದಷ್ಟು ಏರುಪೇರು ಮಾಡಿದಾಗ, ಇದೇ ಸಮಯಕ್ಕೆ ಎಲ್ಲ ಕೆಲಸಗಳನ್ನು ಆಗಬೇಕು ಅಂತ ಹೇಳಿ ನಿಮ್ಮ ನಿರೀಕ್ಷೆನೇನಾದರೂ ಒಂದಷ್ಟು ಹಿಂದೆ ಮುಂದೆ ಆದಾಗ ಅದನ್ನು ತಡ್ಕೊಳ್ಳೋ ಶಕ್ತಿ ನಿಮಗಿರೋದಿಲ್ಲ. ಸೊ ಹಾಗಾಗಿ ಏನಾದರೂ ಈಗ ಯಾವುದಾದ್ರೂ ಒಂದು ವಿಚಾರ ಆ ದೇವಿಯ ಮೊರೆ ಹೋಗಿ ಈಗಲೇ ಆಗ್ಬಿಡುತ್ತಾ ಅಂತ ಹೇಳಿದ್ರೆ ನೋ, ಆಗಲ್ಲ. ಓಕೆ, ನಿಮ್ಮ ಮನಸ್ಸು ಏನಾಗ್ತಾ ಇದೆ, ನನಗಿಲ್ಲಿ ಹಾರ್ಟ್ ಚಕ್ರ ಬ್ಲಾಕೇಜ್ ಆಗಿರೋದ್ರಿಂದ ಯಾರೋ ಹರ್ಟ್ ಮಾಡುವಂಥದ್ದು, ಯಾರೋ ದೂರ ಹೋದರೆ ಅದು ನಿಮಗೆ ತಡ್ಕೊಳಕ್ಕಾಗದೇ ಇರುವಂಥದ್ದು, ಈ ರೀತಿ ಎಲ್ಲ ನಿಮಗೆ ನೀವೇ ಮಾಡ್ಕೊಳ್ತಾ ಇದ್ದೀರಿ. ಸೊ ನಿಮಗೆ ಅಂತಲೇ ನಿಮ್ಮ ಲೈಫಲ್ಲಿ ಅದು ಏನೇ ಹೋಗಿರಬಹುದು, ಈಗ ಪ್ರೆಸೆಂಟ್ ಮೂಮೆಂಟಲ್ಲಿ ನಿಮ್ಮ ಲೈಫಲ್ಲಿ ಅದು ಏನೇ ಆಗಿರಬಹುದು, ಬಟ್ ಆದರೆ ನಿಮಗೆ ಅಂತಲೇ ಇವತ್ತು ಏನೇ ಕಳ್ಕೊಂಡಿದ್ರು ಕೂಡ ಭಗವಂತನಿಂದ, ಆ ದೇವಿಯಿಂದ, ನೀವು ಪೂಜೆ ಮಾಡಿದಂತಹ ದೇವಿ ಆಗಿರ್ಬೋದು, ಆರಾಧಿಸುವಂತಹ ದೇವಿ ಆಗಿರ್ಬೋದು, ಅಥವಾ ಈ ಹಿಂದೆ ನೀವು ಆರಾಧಿಸಿದಂತಹ ದೇವಿ ಆಗಿರ್ಬೋದು, ಆ ದೇವಿಯಿಂದ ನೀವೇನು ಕಳ್ಕೊಂಡಿದ್ದೀರಲ್ಲ ಅದಕ್ಕೂ ಹೆಚ್ಚಾಗಿರುವಂತಹದ್ದು ಒಂದು ಯೋಗನ ಕೊಡುವಂತಹ ಸಾಧ್ಯತೆ ಇದೆ. ಇದು ಎಲ್ಲದಕ್ಕಿಂತ, ಕಳ್ಕೊಂಡಿರೋದಕ್ಕಿಂತ ಬೆಟರ್ ಆಗಿರೋದು ಇನ್ನೇನೋ ಸಿಗೋದಕ್ಕೋಸ್ಕರ ಅಲ್ಲದೆ ಇರೋದನ್ನ ತೆಗೆದಿದ್ದಾರೆ, ನೆಗೆಟಿವಿಟಿನ ತೆಗೆದಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಹೇರೋಫೆಂಟ್ ಬಂದಿದೆ. ಯಾರೆಲ್ಲ ರಾಯರನ್ನು ಬಹಳಷ್ಟು ಆರಾಧನೆ ಮಾಡುವಂಥದ್ದು, ಯಾರೆಲ್ಲ ಗುರುಗಳನ್ನು ಹಲವಾರು ರೀತಿಯಲ್ಲಿ, ಸಾಯಿಬಾಬಾ ಇರಬಹುದು, ದತ್ತ ಇರಬಹುದು, ನಮ್ಮ ರಾಯರ್ ಇರಬಹುದು, ಅವ್ರನ್ನೆಲ್ಲ ಆರಾಧಿಸ್ತಾ ಬಂದಿದ್ದೀರಲ್ಲ, ನಿಮಗೆ ಗುರುಬಲ ಇರೋದ್ರಿಂದ ನೀವು ಮುಟ್ಟಿದಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗುವಂಥ ಸಾಧ್ಯತೆ ಇದೆ. ಒಂದಷ್ಟು ಗುರುಬಲ ಹೆಚ್ಚುತ್ತಾ ಇದೆ ನಿಮ್ಮ ಲೈಫಲ್ಲಿ. ಕೆಲವ್ರಿಗೆ ಮದುವೆ ಆಗೋ ಯೋಗನೇ ಇರಲಿಲ್ಲ, ಕೆಲಸ ಸಿಗೋ ಯೋಗನೇ ಇರಲಿಲ್ಲ, ನಾನು ಏನು ಮಾಡಿದ್ರು ಎಲ್ಲನೂ ಅರ್ಧಂಬರ್ಧ ಅಂತ ಹೇಳೋರಿಗೆ ಆ ಯೋಗ ಒಂದು ಕಾಯುವಂಥ ಸಾಧ್ಯತೆ ಇದೆ. ಗುರುಬಲ ಒಂದು ಹೆಚ್ಚುವಂಥ ಸಾಧ್ಯತೆ ಇದೆ. ಗುರುಬಲ ನಿಮಗಿದೆ,
ಮುಟ್ಟಿದ್ದೆಲ್ಲ ಜಯ ಅನ್ನುವ ರೀತಿಯಲ್ಲಿ ಆಗ್ತಾ ಹೋಗುತ್ತೆ. ನಿಮಗೆ ನೀವೇ ಈ ಹಿಂದೆ ಸಿಟ್ಟು ಜಲಸಿ ಏನೇ ಮಾಡ್ತಾ ಇದ್ರು ಕೂಡ ಅದೆಲ್ಲನೂ ಒಂದಷ್ಟು ಕಂಟ್ರೋಲ್ಗೆ ಬರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.